ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಚನ್ ವ್ಲಾಗ್. ಇವತ್ತಿನ ನೆಕ್ಸ್ಟ್ ರೆಸಿಪಿ ಬಂದು ಡ್ರೈ ಗುಲಾಬ್ ಜಾಮೂನ್. ಇದಕ್ಕೆ ನಾನು MTR ಬೈ ಒನ್ ಗೆಟ್ ಒನ್ ಗುಲಾಬ್ ಜಾಮೂನ್ ಮಿಕ್ಸ್ ತಗೊಂಡಿದ್ದೀನಿ. ಇದು 2 ಬೌಲ್ ಆಗೋಷ್ಟು ಮಿಕ್ಸ್ ಆಗಿದೆ. ಈ ಬೌಲ್ನ ಎಲ್ಲದಕ್ಕೂ ಕ್ವಾಂಟಿಟಿಗೋಸ್ಕರ ಇಟ್ಕೊಬೇಕು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ಮಿಲ್ಕ್ ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ ಮಿಲ್ಕ್ಗೆ ಅರ್ಧ ವಾಟರ್ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಚಪಾತಿ ಹದದಲ್ಲಿ ಗಟ್ಟಿಯಾಗಿ ಮಾಡ್ಕೊತೀವಲ್ಲ ಆ ಥರ ಮಾಡ್ಬೋದು. ಜಸ್ಟ್ ಒಂದೇ ಡೈರೆಕ್ಷನಲ್ಲಿ ರೊಟೇಟ್ ಕ್ಲಾಕ್ ವೈಸ್ ಅಂದರೆ ಕ್ಲಾಕ್ ವೈಸಲ್ಲೇ ರೊಟೇಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಸ್ವಲ್ಪ ಹಾಲು ಸೇರಿಸ್ಕೊಂಡು ಒಂದು ಸ್ವಲ್ಪ ತುಪ್ಪ ಕೈಯಲ್ಲಿ ಎತ್ಕೊಂಡು ಇದನ್ನು ಚೆನ್ನಾಗಿ ತಿರ್ಗಾ ಮಿಕ್ಸ್ ಮಾಡ್ಕೊಬೇಕು. ಇದು ಮಿಕ್ಸ್ ಮಾಡಿದ ನಂತರ ಇದನ್ನು ನಾವು ಒಂದು ಬಟ್ಟೆಯಿಂದ ಅಥವಾ ಒಂದು ಪಾತ್ರೆಯಿಂದ ಕವರ್ ಮಾಡಿ ಒಂದು 20 to 30 ಮಿನಿಟ್ಸ್ ಎತ್ತಿಡಬೇಕು. ಇದಾದಮೇಲೆ ನಾವು ಡ್ರೈ ಜಾಮೂನ್ ಮಾಡೋದ್ರಿಂದ ಕಾಯಿ ತಗೊತಾ ಇದ್ದೀನಿ. ಅದರಲ್ಲಿ ಹಿಂದೆ ಇರೋ ಸಿಪ್ಪೆನ ನಾನು ಫುಲ್ ರಿಮೂವ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುಯ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾವು ಬೇಕಂದರೆ ಇದನ್ನು ತುರ್ದಿ ಕೂಡ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಅದು ಕಾದಿದ ನಂತರ ನಾವೇನು ಕಾಯಿ ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಹೆಂಗೆ ಅಂದರೆ ಅದರಲ್ಲಿ ನೀರಿನ ಅಂಶ ಒಂಚೂರು ಇಲ್ದಿರೋ ಫುಲ್ ಫ್ರೈ ಆಗಬೇಕು. ಫ್ರೈ ಮಾಡಿದ ನಂತರ ಇಲ್ಲಿ ನಾನು ಜಾಮೂನ್ ಮಿಕ್ಸ್ ಮಾಡಿದ್ದು ಒಂದು 15 to 20 ಮಿನಿಟ್ಸ್ ಆಗಿದೆ. ಇಟ್ಟು ಫುಲ್ಲು ಸಾಫ್ಟ್ ಆಗಿದೆ. ಇವಾಗ ನಾವು ಅದು ರೌಂಡಾಗಿ ಶೇಪ್ ಕೊಟ್ಕೊಬೋದು. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಕೊಟ್ಕೊಬೋದು. ನೋಡಿ ನಾನು ಇಲ್ಲಿ ರೌಂಡ್ ಮಾಡ್ಕೊಂಡ ಇದ್ದೀನಿ. ನೆಕ್ಸ್ಟ್ ಸಕ್ಕರೆ ಪಾಕ ಮಾಡ್ಕೊಬೇಕು. ನಾನು ಯಾವ ಬೌಲಲ್ಲಿ ಹಿಟ್ಟು ತೊಗೊಂಡಿದ್ದೆ ಅದೇ ಬೌಲಲ್ಲಿ ಸೇಮ್ ಕ್ವಾಂಟಿಟಿ ಅಷ್ಟು ಸಕ್ಕರೆ ತೊಗೊತಾ ಇದ್ದೀನಿ. ಅಲ್ಲಿ 2 ಬೌಲ್ ಆಗಿತ್ತು, ಸೊ ಇದನ್ನು 2 ಬೌಲ್ ಸಕ್ಕರೆ ತೊಗೊಂಡು 2 ಬೌಲಷ್ಟೇ ವಾಟರ್ ತೊಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ ನಂತರ ನೋಡಿ ಒಂದು ಸ್ವಲ್ಪ ಏಲಕ್ಕಿ ಸೇರಿಸ್ಕೊಂಡು ಅದು ಒಂದೆಳೆ ಆಗೋಕ್ಕಿಂತ ಕಮ್ಮಿ ಬೇಯಿಸ್ಕೊಬೇಕು. ನಾನು ಹಂಗೆ ಸೈಡಲ್ಲೂ ಕೂಡ ಜಾಮೂನ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನೋಡಿ ಇದು ಕೂಡ ಬೆಂದಿದೆ. ಇದು ನೋಡಿ ಒಂದೆಳೆ ಬರಬಾರ್ದು, ಒಂಚೂರು ಕಮ್ಮಿ ಹಿಂಗೆ ಬಂದರೆ ಇದು ಕೂಡ ಆಫ್ ಮಾಡ್ಕೊಬೇಕು. ಇದು ಫ್ರೈ ಮಾಡಿದ್ಮೇಲೆ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಬಿಟ್ಟು ತಿರ್ಗಾ ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು ಇದು ಸಿರಪ್ಗೆ. ನೆಕ್ಸ್ಟ್ ಇದು ಫುಲ್ಲು ಒಂದು 20 to 30 ಮಿನಿಟ್ಸ್ ಎತ್ತಿಡಬೇಕು. ನಾವು ಒಂದು ನೈಟ್ ಬಿಟ್ರೂ ಚೆನ್ನಾಗಿ ಅದು ರಸ ಇಟ್ಕೊಂಡಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಆ್ಯಂಡ್ ನೋಡಿ ಇವಾಗ ಇದನ್ನು ಮುಚ್ಚಿಟ್ಟಿಟ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಡ್ರೈ ಜಾಮೂನ್ ಮಾಡ್ಕೊಳ್ಳೋದ್ರಿಂದ ಈ ಥರ ಹಿಂಗೆ ರೋಲ್ ಮಾಡಿಕೊಂಡು ಇದು ಕಾಯಿ ತುರಿ ಮೇಲೆ ನೋಡಿ ಇವಾಗ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟರು.